ಬೆಕ್ಕಿಗೆ ಗಂಟೆ ಕಟ್ಟುವವರಾರು? ಬರೆದವರು ಶಮಾ ಕೊಪ್ಪ. Somebody is adoring herself in front of the mirror and surely I like it. ಗೆಳತಿಯ ಕಮೆಂಟ್ಗೆ ಧೃತಿಯ ತುಂಟ ನಗು. ಏನು ನಿನ್ನೆ ತಂದ ಸೀರೆ ಅಷ್ಟು ಟ್ರಯಲ್ ನೋಡಿರೋ ಹಾಗಿದೆ. ಇಫ್ ಐ ಡೋಂಟ್ ಡೂ ಇಟ್ ಇಟ್ಸ್ ನಾಟ್ ಮೀ. ಹೇಗೆ ಕಾಣ್ತಾ ಇದೆ ಈ ಸೀರೆ ನೋಡಿ. ಬ್ಯೂಟಿಫುಲ್, ಜಸ್ಟ್ ಬ್ಯೂಟಿಫುಲ್. ಮತ್ತೆ ಉಟ್ಟಿರೋರು ಯಾರು ಹೇಳಿ? ನಾನು ಉಟ್ರೆ ಇನ್ನೂ ಚಂದ ಕಾಣುತ್ತೆ, ಅದು ಬೇರೆ ವಿಷಯ. ಬಟ್ ಯು ಟು ಆರ್ ನೋ ಲೆಸ್. ಇಬ್ಬರು ಮನತುಂಬಿ ನಕ್ಕರು. ಹೌದು, ಧೃತಿಯ ರೂಪ ಕನ್ನಡಿಗೂ ಹಿತ. ಹಾಗಾಗಿ ಕನ್ನಡಿಯ ಮುಂದಿನ ಕ್ಷಣಗಳು ಅವಳ ಜೀವನದ ಅತ್ಯಂತ ಆಪ್ತ ಕ್ಷಣಗಳು. ಅದು ಅವಳ ಫಸ್ಟ್ ಅಪಾಯಿಂಟ್ಮೆಂಟ್. ಹಾಗಾಗಿ ಹಳ್ಳಿಯ ಕಾಲೇಜಿನಲ್ಲಿ ಅವಳ ವೃತ್ತಿ ಮೂಲಕ ಗೆಳತಿಯಾದ ದಿವ್ಯಾ ಜೊತೆ ದಿನ ಹರಟುತ್ತಾ 1.5 ಕಿಲೋಮೀಟರ್ ನಡೆದೇ ಹೋಗಬೇಕಿತ್ತು. ದಾರಿ ಮಧ್ಯೆ ಒಂದಷ್ಟು ದೂರ ಇಬ್ಬರಿಗೂ ಘಮ್ ಎಂದು ಸುವಾಸನೆ ಮೂಗಿಗೆ ಅಡರುತ್ತಿತ್ತು. ರೀ, ಎಷ್ಟು ಚಂದ ರೀ ಪರಿಮಳ. ಎಲ್ಲಿಂದ ಬರುತ್ತೆ? ಅಕ್ಕಪಕ್ಕ ಇರೋದು ಹೆಚ್ಚು ಕಾಡೆ. ಹಾಗಾಗಿ ತುಂಬ ಅರಳಿ ನಿಂತ ಹೂಗಳ ಪರಿಮಳ ಬರ್ತಾ ಇರುತ್ತೆ. ಆದರೆ ಇದು ಮಾತ್ರ ನಾಗಸಂಪಿಗೆ ಹೂವಿನ ಪರಿಮಳ. ಯಾವ ಅಗರಬತ್ತಿಲೂ ಇಷ್ಟೊಳ್ಳೆ ಘಮ ಕಂಡಿಲ್ಲ ರೀ. ಅಗರಬತ್ತಿ, ಸಾಬೂನು, ಇನ್ನಿತರ ಪ್ರಾಡಕ್ಟ್ಸ್ನಲ್ಲಿ ಅದನ್ನು ಬಳಸ್ಕೋತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಜನ ಹೆಚ್ಚಿರೋ ಕಡೆ ಈ ಮರನ ಇರಕ್ಕೆ ಬಿಡಲ್ಲ, ಕಡ್ದು ಬಿಡ್ತಾರೆ. ಯಾಕೆ? ಏನೋ ಹಾವು ಬರುತ್ತೆ ಅಂತಾರಪ್ಪ. ವೆರಿ ಅನ್ಫಾರ್ಚುನೇಟ್. ನಮಗೆ ಪ್ರತಿಯೊಂದರ ಕಾಸ್ಟ್ ಗೊತ್ತೇ ಹೊರತು ವ್ಯಾಲ್ಯೂ ಅಂದರೆ ಏನಂತ ಗೊತ್ತಿಲ್ಲ. ಹೌದು ಮೇಡಮ್, ನಮ್ಮ ಹಳ್ಳಿ ಮಕ್ಕಳು ಬಡವರು, ಮತ್ತು ಕೆಲವರು ಕುಡುಕ ಕುಟುಂಬಕ್ಕೆ ಸೇರಿದವರು. ಇಂಥವರ ಕುಟುಂಬಕ್ಕೆ ಸೇರಿದ ಮಕ್ಕಳಾದ್ರಂತೂ ಅವರಿಗೊಂದು ಸುರಕ್ಷಿತ ಬಾಲ್ಯ ಸಿಕ್ಕರೆ ಅವ್ರ ಪುಣ್ಯ. ಅಂದರೆ ಮೇಡಮ್, ಮೇಜರ್ ಥ್ರೆಟ್ಸ್ ಇನ್ ದ ವರ್ಲ್ಡ್ ಲೈಕ್ ರೇಪ್, ಮೊಲೆಸ್ಟೇಷನ್, ಚೈಲ್ಡ್ ಲೇಬರ್ ಇದೆಲ್ಲ ಕಣ್ಣಿಗೆ ಕಾಣೋ ಅಂಥದ್ದು ವಿಷಯ. ಹೊರಗಡೆ ಬರೋದು ಕಮ್ಮಿ, ಆದರೆ ಬಂದಾಗ ಜನಕ್ಕೆ ಅಟ್ಲೀಸ್ಟ್ ಇದು ತಪ್ಪು ಅಂತ ಗುರುತಿಸುವ ಸಾಮರ್ಥ್ಯನಾದರೂ ಸ್ವಲ್ಪ ಮಟ್ಟಿಗೆ ಇದೆ ಅನ್ನೋಣ. ಆದರೆ ಮಕ್ಕಳನ್ನ ಸುಮ್ಮನೆ ಇಡೀ ದಿನ ಬೈಯೋದು, ದಿನ ಬೆಳಗಾದರೆ ಹೊಡೆಯೋದು, ಏನ್ರಿ ಇದು? ಓಹೋ, ಅರ್ಥ ಆಯಿತು. ನಿಖಿಲ್ ಬಗ್ಗೆ ಹೇಳ್ತಾ ಇದ್ದೀರಾ? ಹ್ಞೂ ಮೇಡಮ್. ಏನೋ ಪ್ರಿನ್ಸಿಪಲ್ ಕರೆದು ಮಾತಾಡಿದ್ರಂತಲ್ಲ? ಈಗಿಂದ ಅಲ್ಲ ರೀ, ಆ ಮಗು ಹೈಸ್ಕೂಲ್ ಸಹ ಇಲ್ಲೇ ಮಾಡಿದ್ದು. ನಾನು ಬಂದ ಹೊಸರಲ್ಲಿ ಇಲ್ಲಿ ಅವನ ವಿಷಯ ಹಳೆದಾಗಿತ್ತು. ಅಂದರೆ ಏನು ಮಾಡ್ತಿದ್ದ? ಧೃತಿಗೆ ಅವಳು ಕಾಲೇಜಿಗೆ ಬಂದ ಪ್ರಾರಂಭದ ದಿನಗಳು ನೆನಪಾಯಿತು. ಅದೊಂದು ದಿನ ಪಾಠ ಮಾಡಿ ಹೊರಬರುತ್ತಿದ್ದಂತೆ ಒಬ್ಬ ಹುಡುಗ ಪನಿಷ್ ಆಗಿ ಕ್ಲಾಸ್ನಿಂದ ಹೊರಗಡೆ ನಿಂತಿದ್ದ. ಧೃತಿಗೆ ಲಾಸ್ಟ್ ವೀಕ್ ಸಹ ಈ ಹುಡುಗ ಹೀಗೆ ಇಲ್ಲೇ ನಿಂತಿದ್ದನಲ್ಲ ಎನಿಸಿತ್ತು. ನೆಕ್ಸ್ಟ್ ಅವಳದು ಲೀಜರ್ ಪೀರಿಯಡ್ ಎಂದು ನೆನಪಾಗಿ ನೇರವಾಗಿ ಹುಡುಗನ ಹತ್ತಿರ ಹೋದಳು. ಏನೋ ನಿನ್ನ ಹೆಸರು ಎಂದಳು. ಹುಡುಗ ತಲೆ ಎತ್ತಲಿಲ್ಲ, ಬದಲಾಗಿ ಅಳುತ್ತಾ ನಿಂತಿದ್ದ. ಹೇಳಲ್ವಾ? ಉತ್ತರವಿಲ್ಲ. ಸರಿ ಎಂದುಕೊಳ್ಳುತ್ತಾ ಧೃತಿ ನೇರವಾಗಿ ತನ್ನ ಸ್ಟಾಫ್ ರೂಮ್ ಕಡೆಗೆ ನಡೆಯದೆ ಹೈಸ್ಕೂಲ್ ಸ್ಟಾಫ್ ರೂಮ್ನತ್ತ ನಡೆದಳು. ಇಬ್ಬರು ಬೇರೆ ಬೇರೆ ವಿಷಯದ ಟೀಚರ್ಗಳು ಚಿನ್ನದ ಬೆಲೆ ಗಗನಕ್ಕೇರುತ್ತಿರುವುದರ ಬಗ್ಗೆ ಬಹಳ ತಲೆ ಕೆಡಿಸಿಕೊಂಡು ಮೆಲುದನಿಯಲ್ಲಿ ಬಹಳ ವೈಯಕ್ತಿಕವಾಗಿ ಚರ್ಚಿಸುತ್ತಿದ್ದರು. ಧೃತಿಗೆ ರಾಂಗ್ ಟೈಮ್ ಎಂಟ್ರಿ ಮಾಡಿದೆ ಎನಿಸಿತು. ಆದರೂ ಪಕ್ಕದಲ್ಲೇ ಇದ್ದ ಚೇರ್ ಎಳೆದು ಮೇ ಐ ಸಿಟ್ ಹಿಯರ್ ಎಂದು ಚೇರ್ ಮೇಲೆ ಕುಳಿತುಕೊಂಡೇ ಕೇಳಿದಳು. ವಿತ್ ಆಲ್ ಪ್ಲೆಷರ್ ಯು ಕ್ಯಾನ್ ಆಫ್ ಕೋರ್ಸ್ ಎಂದರು ಸಮಾಜಶಾಸ್ತ್ರದ ಟೀಚರ್. ಹೇಳಿ ಮೇಡಮ್,
ಏನಿತ್ತ ಸವಾರಿ? ಕನ್ನಡ ಟೀಚರಿನ ಮುಗುಳ್ನಗೆಯ ಸ್ವಾಗತ. ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತು, ಬಂದೆ. ಓಹೋ. ಧೃತಿ ನಗುತ್ತಾ, ಅಲ್ಲ ರೀ, ಆ ಹುಡುಗ ಸಾಮಾನ್ಯ ಕ್ಲಾಸ್ ಹೊರಗೆ ಇರ್ತಾನಲ್ಲ, ಅವನ್ ಯಾರು? ಅಯ್ಯೋ ಮೇಡಮ್, ಅಂಥವ್ರು ಬೇಕಾದಷ್ಟು ವಿದ್ಯಾರ್ಥಿಗಳು, ಯಾರಂತ ಹೇಗೆ ಹೇಳಿ? ಸಾರಿ ಮೇಡಮ್, ಐ ಕುಡ್ ನಾಟ್ ಈವನ್ ನೋ ಹಿಸ್ ನೇಮ್. ಅಳ್ತಾ ಇದ್ದ. ಅವನ ಮೇಡಮ್, ನಿಖಿಲ್ ಅಂತ ಅವನ ಹೆಸರು, ಪಾಪ. ಧೃತಿ ಮೌನವಾಗಿ ಮೇಡಮ್ನ ಮುಖ ದಿಟ್ಟಿಸಿದಳು. ಮೇಡಮ್ ಒಳ್ಳೆ ಹುಡುಗ, ಚೆನ್ನಾಗಿ ಓದ್ತಾ ಇದ್ದ. ಇತ್ತೀಚೆಗೆ ಅವನ ವರ್ತನೆನೇ ಬೇರೆ ಆಗಿದೆ. ಏನಾದರೂ ಪ್ರಶ್ನೆ ಕೇಳಿದ್ರೆ ಬೆಚ್ಚಿ ಬೀಳ್ತಾನೆ. ಶುಚಿತ್ವದ ಬಗ್ಗೆ ಗಮನ ಇಲ್ಲ. ಯಾವಾಗಲೂ ಮೂಡಿಯಾಗಿರ್ತಾನೆ, ಒಂಟಿಯಾಗಿರ್ತಾನೆ. ಟೈಮ್ ಟೇಬಲ್ ಸಹ ಬರೆದುಕೊಂಡಿಲ್ಲ. ಯಾವ ನೋಟ್ಸು ಹೋಮ್ವರ್ಕ್ ಸಹ ತರಲ್ಲ. ಎಲ್ಲ ಕ್ಲಾಸ್ನಲ್ಲೂ ಶಿಕ್ಷೆನೆ. ನನ್ನ ವಿದ್ಯಾರ್ಥಿ ಮೇಡಮ್, ನಾನು ನೋಡಿದ್ದೀನಿ. ಅವನ ನೋಟ್ಸ್ ತಗೊಂಡು ಎಲ್ಲರೂ ಹೀಗೆ ಬರೀರಿ, ಎಷ್ಟು ಚಂದ ಬರಿತಾನೆ ನೋಡಿ ಎಂದ ದಿನಗಳೂ ಇವೆ. ಧೃತಿಗೆ ಈಗ ಮೇಡಮ್ ವಿಲ್ ಬ್ರೇಕ್ಔಟ್ ಎನಿಸಿ, ಆಗ ತಾನೇ ಕೊಠಡಿಯೊಳಗೆ ಬರುತ್ತಿದ್ದ ಶೋಭಾ ಮಿಸ್ರವರತ್ತ ತಿರುಗಿ ಕೈಯಲ್ಲಿದ್ದ ಹೂಗಳನ್ನು ಗಮನಿಸಿ ಪರಿಮಳವನ್ನು ಮನಸಾರೆ ಆಸ್ವಾದಿಸಿದಳು. ಎಲ್ಲಿಂದ ಮೇಡಮ್ ಹೂವು? ನಾಗಸಂಪಿಗೆ ರೀ, ಮಕ್ಕಳು ತಂದಿದ್ರು ಎನ್ನುತ್ತಾ ಕೈ ಚಾಚಿದರು. ವಾವ್, ಮೊಬೈಲ್ ಕೈಲಿ ಇದ್ದಿದ್ರೆ ಒಂದು ಫೋಟೋನಾದರೂ ಕ್ಲಿಕ್ಕಿಸಬಹುದಿತ್ತು. ಇಫ್ ಯು ಆರ್ ಸೋ ಫಾಂಡ್, ಯು ಕ್ಯಾನ್ ಟೇಕ್ ಇಟ್ ಮೇಡಮ್. ದಟ್ಸ್ so cute of you. Thank you. Shobha madam, nice linen saree with flower print. Where did you buy? From my native shop. In our profession, dressing up nicely is so important. ಇಲ್ಲ ರೀ, ನಮ್ಮ ಟೀಚರ್ಸ್ ಹೇಗಿದ್ರು ಹೇಳಿ? ಅವ್ರಿಗೆ ಬಟ್ಟೆ ಬರೆ ಚಪ್ಪಲಿ ಇವುಗಳ ಕಡೆ ಗಮನನೇ ಇರ್ತಿರ್ಲಿಲ್ಲ. ಬಟ್ ದೇ ವರ್ ವಂಡರ್ಫುಲ್ ಟೀಚರ್ಸ್. ನಾವು ಬರೀ ಅವ್ರ ಕಾಪಿ. ಹಾಗೆ ಅನ್ಕೋತೀರಾ? ವಿ ಆರ್ ಆಲ್ ಸ್ಪೆಷಲ್ ಆ್ಯಂಡ್ ಇಂಡಿವಿಜುವಲಿಸ್ಟಿಕ್. ಸಿ, ವೆನ್ ಯು ಡ್ರೆಸ್ ಅಪ್, ಯು ಆರ್ ಮೋರ್ ಕಾನ್ಫಿಡೆಂಟ್. ಇಟ್ಸ್ ಜಸ್ಟ್ ಹೌ ಯು ಥಿಂಕ್. If your students see that you are disciplined in all aspects, they will tend to like you more and will listen to you more. Thank you, Dhruti madam. I like the way you look at things. See, I wanted to know something. Can you help me with that? ಆ ಹುಡುಗ ನಿಖಿಲ್ ಇದಾನಲ್ಲ, ಅವನ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಮೇಡಮ್, ಪಾಪ ಅವನಿಗೆ ಅವನ ಅಪ್ಪ ಅಮ್ಮನದ್ದೇ ಕಾಟ. ಇಬ್ರು ಕುಡಿದು ಜಗಳ ಮಾಡಿಕೊಂಡು ಆ ಮಗುನ ಸಿಕ್ಕಾಪಟ್ಟೆ ಚಚ್ತಾರಂತೆ. ವೈಸ್ ಪ್ರಿನ್ಸಿಪಲ್ ಟ್ರೈ ಟು ಡೂ ಸಮಥಿಂಗ್ ಫಾರ್ ಹಿಮ್. ಅವನ ಕಡೆಯವ್ರು ಬಂದು ತುಂಬಾ ಗಲಾಟೆ ಮಾಡಿದ್ರು, ಬಹಳ ತೊಂದರೆ ಕೊಟ್ಟರು. ಈಗ ಏನ್ ಮಾಡೋದು ಮೇಡಮ್? ಆ ಮಗುವನ್ನ ಶಾಲೆ ಬಿಟ್ಟ ಮೇಲೆ ಲೀಜರ್ ಇರುವಾಗ ಕರೆದು ಒಂದಷ್ಟು ನೋಟ್ಸ್ ಕಂಪ್ಲೀಟ್ ಮಾಡ್ತೀವಿ ಅಷ್ಟೇ. ನಮ್ಮಿಂದ ಎಷ್ಟಾಗತ್ತೆ ಅಷ್ಟು ಮೇಡಮ್. ಈ ಏರಿಯಾದಲ್ಲಿ ಎಷ್ಟೊಂದು ಮಕ್ಕಳಿಗೆ ಏನೇನು ಸಮಸ್ಯೆ ಇದೆ, ಗಮನಕ್ಕೆ ಬರೋದು ಕಮ್ಮಿ. ಕೆಲವ್ರ ಸುದ್ದಿಗೆ ಹೋದ್ರೆ ಇಟ್ಸ್ ಜಸ್ಟ್ ಲೈಕ್ ಜೇನ್ ಗುಡಿಗೆ ಕಲ್ಲು ಹೊಡೆದಾಗೆ. You tell me, who will bell the cat? ನೆನಪಿನಂಗಳದಿಂದ ಹೊರಬರುತ್ತಿದ್ದಂತೆ ದಡಬಡಿಸಿಕೊಂಡು ಪ್ರಾಂಶುಪಾಲರು ಮತ್ತು
ಇನ್ನಿತರ ಉಪನ್ಯಾಸಕರು ಜೀಪಿನಿಂದ ಇಳಿದು ಸೀದಾ ಚೇಂಬರ್ಗೆ ಹೊರಟರು. ಏನೋ ವಿಷಯ ಇದ್ದ ಹಾಗಿದೆ ಅಲ್ಲ ಎಂದು ಯೋಚಿಸುತ್ತಾ ಧೃತಿ ಮೇಡಮ್ ಹಿಂದೆ ಹೋದರು. ಸೋ ಸ್ಯಾಡ್. ಐ ಕಾಂಟ್ ಫರ್ಗೆಟ್ ದಟ್ ಬಾಯ್ಸ್ ಫೇಸ್. ಇಟ್ ವಾಸ್ ಸೋ ಫ್ರೆಶ್. ಪ್ರಿನ್ಸಿಪಲ್ ಹೇಳುತ್ತಿದ್ದರು. ಹೌದು ಸರ್. ಡೋಂಟ್ ಹ್ಯಾವ್ ವರ್ಡ್ಸ್ ಟು ಎಕ್ಸ್ಪ್ರೆಸ್. ಧೃತಿ ಅಷ್ಟು ಕೇಳಿಸಿಕೊಂಡವಳು ಅಲ್ಲಿಂದ ಹೊರಟು ಕಾರಿಡಾರ್ನಲ್ಲಿ ನಿಂತಿದ್ದ ಪ್ರಥಮ್ ಸರ್ಗೆ ಏನಾಯ್ತು ಸರ್ ಎಂದಳು. ಹೋ, ನಿಮಗೆ ಗೊತ್ತಿಲ್ವಾ? ಆ ರಮೇಶ ಇದ್ನಲ್ಲ, ಸೆಕೆಂಡ್ PU ಹುಡುಗ, ಸುಯಿಸೈಡ್ ಮಾಡ್ಕೊಂಡ ಅಂತೆ. ಅವನು ಒಳ್ಳೆ ರೌಡಿ ಥರ ಇದ್ದ, ಅಷ್ಟು ಗಲಾಟೆ ಮಾಡ್ತಿದ್ದ, ಜೋರಿದ್ದ, ಇದ್ದಕ್ಕಿದ್ದ ಹಾಗೆ. ನಿನ್ನೆ ಎಲ್ಲರೂ ಆಟವಾಡ್ತಿದ್ದಾಗ ಇವನು ಆ ಫೀಲ್ಡ್ನಲ್ಲಿ ಹುಣಸೆ ಮರದ ಕೆಳಗೆ ಸುಮ್ಮನೆ ಕುಳಿತಿದ್ದಂತೆ. ಎಲ್ಲರೂ ಆಟಕ್ಕೆ ಬಾ ಅಂದರೆ ಬರಲಿಲ್ಲಂತೆ. ಕತ್ತಲಾಗ್ತಾ ಇದ್ದ ಹಾಗೆ ಮನೆಗೆ ಹೋಗಿ ಮನೇಲಿ ಯಾರೂ ಇರಲಿಲ್ವಂತೆ. ಅವರಮ್ಮನ ಸೀರೆ ತಗೊಂಡು ಮಾಡಿಗೆ ನೇಣು ಹಾಕಿಕೊಂಡಿದ್ದಾನೆ. ಆ ಹುಣಸೆ ಮರದ ಕೆಳಗಡೆ ಯಾಕೆ ಹೋಗಿ ಕೂತ್ನೋ ಅಷ್ಟು ಗೊತ್ತಾಗಲ್ವಾ? ನೈಟ್ ಟೈಮ್ ಮರದಲ್ಲಿ ಫೋಟೋಸಿಂಥಸಿಸ್ ಇರಲ್ಲ. ಆಕ್ಸಿಜನ್ ಲೆವೆಲ್ ಮರದ ಕೆಳಗಡೆ ಕಡಿಮೆ ಇರುತ್ತೆ. ಡಿಪ್ರೆಷನ್ ಇದ್ರೆ ಜಾಸ್ತಿ ಆಗುತ್ತೆ. ಏನೂ ಗೊತ್ತಾಗಲ್ಲ. ಪ್ರಥಮ್ ಸರ್ ಗೊಣಗುತ್ತಾ ಹೋದ ಧೃತಿ ಮೇಡಮ್ನ ಅನಾಲಿಸಿಸ್ ಕೇಳಿ ದಂಗಾದರು. ಅವರಿಗೆ ಹುಣಸೆ ಮರ ವಿಲನ್ ತರ ಕಾಣ್ತು. ಹುಡುಗನ ಸುತ್ತ ಇರಬಹುದಾದ ಬೇರೆಲ್ಲ ವಿಷಯಗಳು ನಗಣ್ಯವಾದವು. ಅವರು ಸುಮ್ಮನೆ ಅಲ್ಲ, ಹಳ್ಳಿ ಜನ ಹುಣಸೆ ಮರದಲ್ಲಿ ದೆವ್ವ ಇದೆ ಅನ್ನೋದು ಎಂದುಕೊಂಡರು. ಇತ್ತ ಧೃತಿ ಮೇಡಮ್ ಈ ನಿಖಿಲನ ಈಗಿನ ಸಮಸ್ಯೆ ಏನೆಂದು ಅವನೊಂದಿಗೆ ಚರ್ಚಿಸಿ ಸಮಾಧಾನ ಕಂಡುಕೊಳ್ಳಬೇಕು ಎನ್ನುತ್ತಾ ತಮ್ಮ ಸ್ಟಾಫ್ ರೂಮ್ನತ್ತ ನಡೆದರು. ಅವರಿಗೆ ಮತ್ತೆಲ್ಲಿ ನಿಖಿಲ್ ಡಿಪ್ರೆಷನ್ನಲ್ಲಿ ಇರಬೇಕಾದ್ರೆ ಕತ್ಲೆ ಹೊತ್ತು ಹುಣಸೆ ಮರದ ಕೆಳಗೆ ಹೋಗ್ತಾನೋ ಎಂಬ ಭಯವು ಕಾಡುತ್ತಿರಬೇಕೋ ಏನೋ. ಧನ್ಯವಾದಗಳು.